ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಬಹುಭಾಷಾ ನಟಿ ಡೈಸಿ ಬೋಪಣ್ಣ ಕನ್ನಡ, ಹಿಂದಿ, ತೆಲುಗು ಮತ್ತು ತಮಿಳು ಭಾಷೆಯ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೊಡಗಿನಲ್ಲಿ ಜನಿಸಿದ ಡೈಸಿ ಗುಟ್ಟಾಗಿ ಮದುವೆಯಾದ ಬಳಿಕ ಕರ್ನಾಟಕ ತೊರೆದು ಬೇರೆ ರಾಜ್ಯದಲ್ಲಿ ನೆಲೆಸಿದ್ದಾರೆ. ಡೈಸಿ ಬೋಪಣ್ಣ ಕೊಡಗಿನವರು. ಬೆಂಗಳೂರಿನಲ್ಲಿ ಚಿತ್ರಕಲಾ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಪಡೆದು ಅವರು 2011ರಲ್ಲಿ ಅಮಿತ್ ಜಾಜು ಅವರನ್ನು ವಿವಾಹವಾದರು. ವೃತ್ತಿಜೀವನವನ್ನು ರಂಗಭೂಮಿಯೊಂದಿಗೆ ಪ್ರಾರಂಭಿಸಿದ ಡೈಸಿ ಬೋಪಣ್ಣ ಬಿ. ಜಯಶ್ರೀ ಅವರ ಸ್ಪಂದನ ಥಿಯೇಟರ್ ಶಿಬಿರದಲ್ಲಿ ಅಲ್ಪಾವಧಿಗೆ ಕೆಲಸ ಮಾಡಿದರು. ಸಮಕಾಲೀನ ಇಂಗ್ಲಿಷ್ ರಂಗಭೂಮಿಯಲ್ಲೂ ಕೆಲಸ ಮಾಡಿದರು. 2002ರಲ್ಲಿ ಚಿತ್ರೀಕರಣಗೊಂಡ ಬಿಂಬ ಸಿನಿಮಾದಲ್ಲಿ ನಟಿಸಿದರು ಡೈಸಿ. ಇನ್ನು ಈ ಸಿನಿಮಾ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದುಕೊಟ್ಟಿತು. ಇನ್ನು ಡೈಸಿ ಅನೇಕ ಕನ್ನಡ ಸಿನಿಮಾಗಳಲ್ಲಿಯೂ ನಟಿಸಿದ್ದರು. 2012ರಲ್ಲಿ ಕ್ರೇಜಿ ಲೋಕ ಸಿನಿಮಾದಲ್ಲಿ ಕೊನೆಯದಾಗಿ ಡೈಸಿ ನಟಿಸಿದರು. ಅದಾದ ಬಳಿಕ ಸಿನಿ ಇಂಡಸ್ಟ್ರಿಯಿಂದಲೇ ದೂರ ಆದರು. ಇದೀಗ ಡೈಸಿ ಮುಂಬೈನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಡೈಸಿ ಫೋಟೋಸ್, ವಿಡಿಯೋಗಳನ್ನು ಶೇರ್ ಮಾಡ್ತಲೇ ಇರ್ತಾರೆ.